ಅಷ್ಟೆಲ್ಲ 9 ಗಂಟೆ ಸತತವಾಗಿ ಪ್ರಯತ್ನ ಪಟ್ಟರೂ ಕೂಡ ಆ ತಾಯಿ ತನ್ನ ಮಕ್ಕಳನ್ನು ಬದುಕಿಸ್ಬೇಕಂದ್ರೂ ಕೂಡ ಮಕ್ಕಳು ಬದುಕುಳಿಲಿಲ್ಲ. ತಾಯಿಗೆ ಈಗಲೂ ಕೂಡ ಗೊತ್ತಿಲ್ಲ ಮಕ್ಕಳು ಸಾವನ್ನಪ್ಪಿವೆ ಅಂತ. ಇಬ್ಬರು ಕಂದಮ್ಮಗಳು ಸಾವನ್ನಪ್ಪಿರೋದು. ಕರುಳ ಬಳ್ಳಿ ಉಳಿಸಿಕೊಳ್ಳೋಕೆ ಅವಶೇಷಗಳಡಿ ಸತತವಾಗಿ ಆ ತಾಯಿ ಪ್ರಯತ್ನ ಪಡ್ತಾಳ್ರಿ. ತನಗೇನಾದರೂ ಚಿಂತೆ ಇಲ್ಲ, ತನ್ನ ಮಕ್ಕಳು ಬದುಕಬೇಕು ಅನ್ನುವಂತಹ ಆಸೆಯನ್ನ ಪ್ರತಿಯೊಬ್ಬ ತಾಯಿಯೂ ಕೂಡ ಇಟ್ಕೊಳ್ತಾಳೆ. ಆದರೆ ಇಲ್ಲಿ ಆ ತಾಯಿ ಅದೇ ರೀತಿಯಾಗಿ ಪ್ರಯತ್ನವನ್ನ ಪಟ್ಟರೂ ಕೂಡ ಮಕ್ಕಳು ಉಳಿಲಿಲ್ಲ. ಆದರೆ ತಾಯಿಗೆ ಇನ್ನೂ ಕೂಡ ಅದನ್ನು ಹೇಳಿಲ್ಲ, ಮಕ್ಕಳು ಜೀವಂತವಾಗಿಲ್ಲ ಅನ್ನೋದನ್ನ. ಮಕ್ಕಳಿದ್ದಾರೆ ಅನ್ನುವಂಥ ನೆನಪಿನಲ್ಲೇ ಚಿಕಿತ್ಸೆಯನ್ನ ಈಗ ತಾಯಿ ಪಡಿತಾ ಇದ್ದಾರೆ. ಆ ತಾಯಿಗೇನಾದರೂ ಗೊತ್ತಾಗ್ಬಿಟ್ರೆ ನನ್ನ ಮಕ್ಕಳನ್ನ ಕಿತ್ಕೊಂಡು ನನ್ನನ್ನು ಯಾಕಪ್ಪ ಬದುಕಿಸಿದ್ಯಾ ಅಂತ ಹೇಳಿ ಹಿಡಿ ಶಾಪ ಯಮನಿಗಂತೂ ಹಾಕೋದು ಸತ್ಯ, ಯಾವ ಅನುಮಾನನೂ ಇಲ್ಲ. ಭಗವಂತನ ವಿಚಾರದಲ್ಲಿ ಈ ವಿಚಾರದಲ್ಲಿ ಬಹಳ ಕೋಪ ಬರುತ್ತೆ. ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದಕ್ಷಿಣ ಕನ್ನಡ ಪ್ರತಿನಿಧಿ. ಸುಖಪಾಲ್, ನಿಜಕ್ಕೂ ಕೂಡ ಇದು ಸಂಕಟ ತರುವಂತಹ ಸುದ್ದಿ. ಇವತ್ತು ಆ ದೃಶ್ಯಗಳು ನಿಜಕ್ಕೂ ಕೂಡ ನಮ್ಮ ಜೀವನ ಪರ್ಯಂತವಾಗಿ ನೆನಪಲ್ಲಿ ಉಳಿಯುವಂತಹ ದೃಶ್ಯಗಳವು. ಯಾರಿಗಾದರೂ ಕೂಡ ಕಲ್ಲು ಹೃದಯಗಳನ್ನು ಕರಗಿಸಿಬಿಡುವಂತಹ ದೃಶ್ಯಗಳವು. ಸದ್ಯಕ್ಕೆ ಏನಾಗ್ತಾ ಇದೆ? ಆ ತಾಯಿ ಈಗಲಾದರೂ ಹೇಳಿದಾರ ಮಕ್ಕಳು ಹಿಂಗಾಗಿದೆ ಅಂತ ಹೇಳಿ, ಅಥವಾ ಹೇಳುವಂಥ ಪರಿಸ್ಥಿತಿಯಲ್ಲಿ ಯಾರಿಗೂ ಧೈರ್ಯ ಇಲ್ವಾ? ಇಲ್ಲ, ಸದ್ಯದ ಮಟ್ಟಿಗೆ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಶ್ವಿನಿ ಅವರಿಗೆ. ಹಾಗಾಗಿ ಅವರಿಗೆ ಈವರೆಗೂ ಯಾವುದೇ ರೀತಿಯಾದಂಥ ವಿಷಯವನ್ನು ಹೇಳಲಿಲ್ಲ. ಅವರು ಆರಂಭದಿಂದಲೇ ಹೇಳ್ತಾ ಇದ್ದದ್ದು ನನ್ನ ಮಗುವನ್ನು ಬದುಕಿಸಿ, ನನಗೇನಾದರೂ ತೊಂದರೆ ಇಲ್ಲ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಮಗುವನ್ನು ಮಾತ್ರ ಬದುಕಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಂದರೆ ಅಲ್ಲಿಗೆ ಆ ಒಂದು ಪ್ರದೇಶ ಏನಿತ್ತು, ಆ ಸಿಕ್ಕಿ ಬಿದ್ದಿರುವಂಥ ಪ್ರದೇಶ, ಅಲ್ಲಿಗೆ ಹೋಗಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತಾ ಇತ್ತು. ಹಾಗಾಗಿ NDRFನವರು ಮೊದಲಿಗೆ ಒಂದು ಭಾಗವನ್ನು ಕೊರೆದು ಅದರ ಬಳಿಕ ಅದರ ಒಳಗೋಗಿ ಆ ಬಳಿಕ ಇವರಿದ್ದಂಥ ಸ್ಥಳಕ್ಕೆ ತಲುಪಲಿಕ್ಕೆ ಸುಮಾರು 8 ಗಂಟೆ ತಗಲಬೇಕಾಯಿತು. ಬೆಳಿಗ್ಗೆಯಿಂದಲೂ ಕಾರ್ಯಾಚರಣೆಯನ್ನು ಆರಂಭಿಸಿದರೆ ಬೆಳಿಗ್ಗೆ 4:30 ಸುಮಾರಿಗೆ ಈ ಘಟನೆ ಆಗಿದೆ. NDRF ಮತ್ತು ರಕ್ಷಣಾ ತಂಡ ಬರುವಾಗ 8 ಗಂಟೆ ಆಗಿದೆ. ಅಂದರೆ ಸುಮಾರು 4 ಗಂಟೆ ಅವರು 3:30 ಗಂಟೆ ಅದರಲ್ಲೇ ಇದ್ದರು. ಆ ಬಳಿಕ ರಕ್ಷಣಾ ಕಾರ್ಯಾಚರಣೆ ಆರಂಭ ಆದ ಬಳಿಕ ಸುಮಾರು 8 ಗಂಟೆಗಳ ಕಾಲ ನಿರಂತರವಾಗಿ ಇದೇ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಆ ಇಬ್ಬರು ಅಲ್ಲೇ ಒದ್ದಾಡ್ತಾ ಇದ್ದರು. ಇಬ್ಬರು ಮಕ್ಕಳು ಮತ್ತು ಒಬ್ಬಳು ತಾಯಿ. ಒಂದು ಮಗು ಮಾತ್ರ ಆ ಘಟನೆ ಆದ ಸಂದರ್ಭದಲ್ಲೇ ಸಾವನ್ನಪ್ಪಿರುವಂಥ ಸಾಧ್ಯತೆ ಇದೆ. ಅದು ಮೃತದೇಹವನ್ನು ಹೊರಗೆ ತೆಗೆದಿರುವಂಥದ್ದು. ಆ ಬಳಿಕ ತಾಯಿ ಜೊತೆಗೆ ತನ್ನ ಮಗುವನ್ನು ಇಟ್ಕೊಂಡಿರುವಂಥ ಒಂದು ದೃಶ್ಯ ಏನಿತ್ತು, ಇದು ಅವರು ನಿರಂತರವಾಗಿ ಹೊರಗೆ ತೆಗೆಯುವವರೆಗೂ ಸುಮಾರು 8 ಗಂಟೆಗಳ ಕಾಲವು ಅಲ್ಲೇ ಇಬ್ಬರು ಉಸಿರಾಡ್ತಾ ಇದ್ದರು. ಆದರೆ ಮಗುವನ್ನು ಹೊರಗೆ ತೆಗೆದು ಅವರಿಗೆ ಆ ಮಗುವಿಗೆ ಆಕ್ಸಿಜನ್ ಎಲ್ಲ ವ್ಯವಸ್ಥೆ ಮಾಡಿ ಆಂಬ್ಯುಲೆನ್ಸಲ್ಲಿ ಸಾಗಾಟ ಮಾಡುವಂಥ ಸಂದರ್ಭದಲ್ಲಿ ದಾರಿ ಮಧ್ಯೆ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಆ ಬಳಿಕ ತಾಯಿಯನ್ನು ಸುರಕ್ಷಿತವಾಗಿ ಹೊರಗೆ ತೆಗೆಯಲಾಗಿದೆ. ಆ ಬಳಿಕ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರಿಗೆ ಸೊಂಟದಿಂದ ಕೆಳಗಿನ ಭಾಗಕ್ಕೆ ಭಾಳಷ್ಟು ಇಂಜೂರ್ ಆಗಿರುವಂಥದ್ದು. ಅವರನ್ನು ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಜೊತೆಗೆ ಈ ಮಕ್ಕಳ ತಂದೆ ಸೀತಾರಾಮನ್ ಅವರು ಮೊದಲೇ ಓಡಿ ಹೊರಗೆ ಬಂದಿದ್ದಾರೆ. ಅಂದರೆ ಗುಡ್ಡ ಬೀಳುವಂಥ ಸದ್ದು ಕೇಳಿದಂಥ ಸಂದರ್ಭದಲ್ಲಿ ಅವರು ಹೊರಗೆ ಬಂದಿದ್ದಾರೆ. ಅಷ್ಟರಲ್ಲಿ ಇಡೀ ಮನೆಗೆ ಗುಡ್ಡ ಕುಸಿದು ಬಿದ್ದಿರುವಂಥದ್ದು. ಆ ಬಳಿಕ ಅವರ ಮನೆ ಯಜಮಾನರು ಕಾಂತಪ್ಪ ಪೂಜಾರಿ, ಅವರ 2 ಕಾಲುಗಳಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಅವರನ್ನು ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅವರ ಪತ್ನಿ ಪ್ರೇಮ ಅವರು ನೆಲದ ಅಡಿಯಲ್ಲೇ, ಮಣ್ಣಿನ ಅಡಿಯಲ್ಲೇ ಹೂತು ಹೋಗಿ ಅವರು ಸಾವನ್ನಪ್ಪಿದ್ದರು. ಅವರ ಮೃತದೇಹವನ್ನು ಹೊರಗೆ ತೆಗೆಯಲಾಗಿದೆ. ಒಟ್ಟು ಮನೆಯಲ್ಲಿ ಇದು 6 ಜನ ವಾಸವಾಗಿದ್ದರು. 6 ಜನರಲ್ಲಿ 3 ಮಂದಿ, ಈಗ 2 ಮಕ್ಕಳು ಸೇರಿ ಅಜ್ಜಿ, ಒಟ್ಟು 3 ಮಂದಿ ಸಾವನ್ನಪ್ಪಿದ್ದಾರೆ. ಜೊತೆಗೆ 3 ಈಗ ಚಿಕಿತ್ಸೆ ಕೊಡಲಾಗ್ತದೆ. ಅದರಲ್ಲಿ ಸೀತಾರಾಮ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು ಬಿಟ್ಟರೆ ಕಾಂತಪ್ಪ ಪೂಜಾರಿಯ ಕಾಲು 2 ಭಾಳಷ್ಟು ಗಂಭೀರ ಗಾಯಗಳಾಗಿದೆ. ಜೊತೆಗೆ ಅಶ್ವಿನಿ ಅವರಿಗೂ ಹೆಚ್ಚಿನ ಪ್ರಮಾಣದ ಗಾಯಗಳಾಗಿದೆ. ಇಬ್ಬರಿಗೂ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅವರಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ನನ್ನ ಮಗು ಬದುಕಿರ್ಬೋದು ಅನ್ನುವಂಥ ಒಂದು ಆಶೆಯಲ್ಲಿ ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ ಇನ್ನೂ ಅವರಿಗೆ ಮಾಹಿತಿಯನ್ನು ಕೊಡಲಿಲ್ಲ ಅರುಣ್.